ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಚಪ್ಪಲಿ ಕಲ್ಲೆಸೆತ ಆಗಿದೆ. ಬಾಗಲಕೋಟೆಯ ಕಿಲ್ಲಾವೋಣಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಸೀದಿ ಕಡೆಯಿಂದ ಕಲ್ಲು ತೂರಿ ಬಂದಿದೆ, ಚಪ್ಪಲಿಗಳು ತೂರಿ ಬಂದಿದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಕಲ್ಲು ತೂರಾಟ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಜನರನ್ನ ಚದುರಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಪೊಲೀಸರು. ಪಂಕ ಮಸೀದಿಯ ಕೊತ್ತಲೇಶ್ವರ ದೇಗುಲದ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ಘಟನೆಯಲ್ಲಿ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ಗೆ ಗಾಯ ಆಗಿದೆ ಎನ್ನುವಂತ ಮಾಹಿತಿ ಇದೆ. ಎಸ್ಪಿ ಸಿದ್ಧಾರ್ಥ್ ಗೋಯಲ್ ತಲೆಗೆ ಕಲ್ಲೇಟು ಬಿದ್ದಿದೆ. ಹಾಗಾದ್ರೆ ಸಮಾಜದಲ್ಲಿ ಪದೇ ಪದೇ ಸ್ವಾಸ್ಥ್ಯವನ್ನ ಕೆಡಿಸುವಂತ ಕೆಲಸವನ್ನ ಮಾಡ್ತಾ ಇರೋದು ಯಾರು? ಈ ಕಿಡಿಗೇಡಿ ಕೃತ್ಯದ ಹಿಂದೆ ಇರೋದು ಯಾರು? ಶಿವಾಜಿ ಭಾವಚಿತ್ರ ಮೆರವಣಿಗೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ತೂರಿ ಬಂದಿದೆ ಎನ್ನುವಂಥದ್ದು ಗೊತ್ತಾಗಿದೆ. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಒಂದ್ ಕಡೆಯಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು, ಇನ್ನೊಂದು ಕಡೆಯಲ್ಲಿ ಆ ಮೆರವಣಿಗೆ ಮೇಲೆ ಚಪ್ಪಲಿ ಎಸೆದವ್ರು ಯಾರು? ಕಲ್ಲು ತೂರಾಟವನ್ನು ನಡೆಸಿದವ್ರು ಯಾರು? ಈ ಹಿಂದೆಯೂ ಕೂಡ ರಾಜ್ಯದಲ್ಲಿ ಇಂಥದ್ದೇ ಘಟನೆಗಳು ಆಗಿತ್ತು. ಆದರೂ ಇಲ್ಲಿ ಪೊಲೀಸರು ಮೆರವಣಿಗೆಯನ್ನ ಹೋಗುವಂತ ಸಂದರ್ಭದಲ್ಲಿ ಭದ್ರತೆಯನ್ನ ಒದಗಿಸಿದ್ರೂ ಕೂಡ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಇದರ ಹಿಂದಿರೋರು ಯಾರು ಸದ್ಯಕ್ಕಿರುವಂತ ಪ್ರಶ್ನೆ. ಕಲ್ಲು ಯಾರು ಎಸೆದಿದ್ದಾರೆ ಅವರನ್ನ ಬಂಧಿಸಬೇಕು. IGP ಸ್ಥಳಕ್ಕೆ ಬರಬೇಕು. ಆರೋಪಿಗಳನ್ನ ಬಂಧಿಸದೇ ಇದ್ರೆ ಬಾಗಲಕೋಟೆ ಬಂದ್ ಎಚ್ಚರಿಕೆಯನ್ನ ಕೊಡಲಾಗಿದೆ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡೋಕೆ ಯತ್ನಿಸಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿಯನ್ನ ಪೊಲೀಸರು ಶಾಂತಗೊಳಿಸಿದ್ದಾರೆ. ಒಂದ್ ಕಡೆಯಲ್ಲಿ ಕಲ್ಲು ತೂರಾಟ ಆಗ್ತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಲ್ಲೆಸೆದವರನ್ನ ಬಂಧಿಸಬೇಕು, ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬರಬೇಕು ಅಂತೇಳಿ ಒಂದ್ ಕಡೆಯಲ್ಲಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆರೋಪಿಗಳನ್ನ ಬಂಧಿಸದೇ ಇದ್ರೆ ಬಾಗಲಕೋಟೆ ಬಂದ್ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ ಪೊಲೀಸರು. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡೋಕೆ ಪ್ರಯತ್ನವನ್ನು ಕೂಡ ಮಾಡಲಾಯಿತು, ಆದರೆ ಅದು ಸಾಧ್ಯ ಆಗಲಿಲ್ಲ. ಬಾಗಲಕೋಟೆ ಕಿಲ್ಲಾವೋಣಿಯಲ್ಲಿ ಉದ್ರಿಕ್ತರಿಂದ ಬೆಂಕಿ ಇಡಲಾಗಿದೆ. ಕಲ್ಲು ತೂರಾಟದ ಬಳಿಕ ಬೆಂಕಿಯನ್ನು ಹಚ್ಚಿದ್ದಾರೆ ದುಷ್ಕರ್ಮಿಗಳು. ಬಾಗಲಕೋಟೆಯ ಕಿಲ್ಲಾವೋಣಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತರಕಾರಿ ಮಾರುಕಟ್ಟೆಯಲ್ಲಿದ್ದ 3 ತಳ್ಳುವ ಗಾಡಿಗೆ ಬೆಂಕಿಯನ್ನು ಇಡಲಾಗಿದೆ. ಕೂಡಲೇ ಪೊಲೀಸರು ಎಚ್ಚೆತ್ತುಕೊಂಡ್ರು, ಬೆಂಕಿಯನ್ನು ನಂದಿಸಿದ್ದಾರೆ. ತಳ್ಳುವ ಗಾಡಿ ಸುಟ್ಟಿದ್ರಿಂದ ತರಕಾರಿ ವ್ಯಾಪಾರಿ ಕಣ್ಣೀರಿಟ್ಟಿದ್ದಾರೆ. ಅದ್ಯಾರದೋ ಗಲಾಟೆ, ಇನ್ಯಾರಿಗೋ ಸಂಕಷ್ಟ. ಕಿಡಿಗೇಡಿಗಳ ಕೃತ್ಯದಿಂದ ಏನೆಲ್ಲ ಆಗ್ತಾ ಇದೆ, ಹೊತ್ತಿ ಉರಿತಾ ಇದೆ. ತರಕಾರಿ ಗಾಡಿಗಳಿಗೆ ಬೆಂಕಿ ಇಡುವಂತ ಕೆಲಸವನ್ನ ಆಯಿತು. ಇಂತಹ ಘಟನೆಗಳು ಸಮಾಜದಲ್ಲಿ ಪದೇ ಪದೇ ಮರುಕಳಿಸ್ತಾ ಇದೆ. ಬಾಗಲಕೋಟೆಯ ಕಿಲ್ಲಾವೋಣಿಯಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಒಂದ್ ಕಡೆಯಲ್ಲಿ ಶಿವಾಜಿ ಭಾವಚಿತ್ರ ಮೆರವಣಿಗೆ ಹೋಗ್ತಾ ಇತ್ತು, ಇನ್ನೊಂದು ಕಡೆಯಿಂದ ಮಸೀದಿಯಿಂದ ಕಲ್ಲು ತೂರಾಟ ನಡೆಸಿದ್ದಾರೆ, ಚಪ್ಪಲಿಯನ್ನ ಎಸೆದಿದ್ದಾರೆ. ಉದ್ರಿಕ್ತರ ಗುಂಪು ಪ್ರತಿಭಟನೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತು. ಕೂಡಲೇ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದ್ರು. ಆದ್ರೆ ಅಲ್ಲೇ ಇದ್ದಂತ ತರಕಾರಿ ಗಾಡಿಗಳಿಗೆ ಬೆಂಕಿಯನ್ನು ಹಚ್ಚುವಂತ ಕೆಲಸ ಕೂಡ ಆಗಿದೆ. ಮಸೀದಿ ಕಡೆ ಬಂದಾಗ 2 ಕಲ್ಲು ಬಂದು ಬಿದ್ದಿದೆ. ಕಲ್ಲು ಸಾರ್ವಜನಿಕರಿಗೆ ಬಿದ್ದಿಲ್ಲ, ಪೊಲೀಸರಿಗೆ ಬಿದ್ದಿದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸಲಾಗಿದೆ. ವಿಡಿಯೋವನ್ನ ಪರಿಶೀಲನೆ ಮಾಡಿದ್ದೇವೆ, ಹೀಗಂತ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಡಿಯೋಗಳ ಪರಿಶೀಲನೆ ಬಳಿಕ ಆರೋಪಿಗಳನ್ನ ಬಂಧಿಸಲಾಗುತ್ತೆ ಅಂತ ಹೇಳಿ ಎಸ್ಪಿ ಹೇಳಿದ್ದಾರೆ. ಹಾಗೇನೆ ಮೆರವಣಿಗೆ ಸಾಗ್ತಾ ಇದ್ದಂತ ಸಂದರ್ಭದಲ್ಲಿ 2 ಕಲ್ಲು ತೂರಿ ಬಂದಿದೆ. ಮಸೀದಿ ಕಡೆಯಿಂದ ಆ ಕಲ್ಲು ಬಂದಿದ್ದು ಅಂತ ಹೇಳಿ ಇಲ್ಲಿ ಎಸ್ಪಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ತಾ ಇರಬಹುದು, ಒಂದ್ ಕಡೆಯಲ್ಲಿ ಮೆರವಣಿಗೆ ಸಾಗ್ತಾ ಇದೆ, ಇನ್ನೊಂದ್ ಕಡೆಯಲ್ಲಿ ಮಸೀದಿಯಿಂದ ಚಪ್ಪಲಿ ಬೀಳುವಂತ ದೃಶ್ಯಾವಳಿ, ಚಪ್ಪಲಿಯನ್ನ ಎಸೆದಿರುವಂತ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ.
ಶಾಂತರಿತವಾಗಿ ಹಿಂದೂ ಸಮಾಜ ಇವತ್ತು ಶಿವಾಜಿ ಜಯಂತಿಯನ್ನ ಮಾಡಿದೀವಿ. ಇವತ್ತು ಅಷ್ಟೇ ಸಹಜವಾಗಿ ಪೊಲೀಸ್ ಇಲಾಖೆ ನಾವು ಅಚ್ಚುಕಟ್ಟಾಗಿ ಬಂದೋಬಸ್ತ್ ಮಾಡಿಲ್ಲ. ಇವತ್ತು ನಾವು ಪದೇ ಪದೇ ಹೇಳಂಗಿಲ್ಲ, ಮುಸ್ಲಿಂ ಸಮಾಜ ಕೇವಲ ಅಲ್ಲಿರ್ತಕ್ಕಂಥ ಕೆಲವು ಯುವಕರು ಮಾಡಿದ್ ಮಾತ್ರ ಇದು. ಮುಸ್ಲಿಂ ಸಮಾಜದ ಯಾರೇ ಇಂಥ ವಿಚಾರಗಳನ್ನ ಇಟ್ಕೊಂಡು ಮಾಡಿರಕ್ಕಿಲ್ಲ. ಅಲ್ಲಿ ಜಿಹಾದಿ ಬೋಧನೆ ಇಟ್ಕೊಂಡಿರ್ತಕ್ಕಂಥ ಮುಸ್ಲಿಂ ಸಮಾಜ ಯುವಕರು ಇದ್ರ. ಆ ಕಾರಣದಿಂದ ಇವತ್ತು ನಾವು ವಿನಂತಿ ಮಾಡ್ಕೊತೀವಿ, AG ಸಾಹೇಬರಿಗೆ ನಾವು ವಿನಂತಿ ಏನ್ ಮಾಡ್ಕೊತೀವಿ ಅಂದ್ರೆ, ಇವತ್ತು SP ಸಾಹೇಬ್ರ ಮೇಲೆ ಕಲ್ಲು ಹೋಗದಾರ, ನಾಳೆ ನಿಮ್ ಇಲಾಖೆ ಎಲ್ಲಾ ಅಧಿಕಾರಿಗಳ ಮೇಲೂ ಕಲ್ಲು ಒಗಿಬಹುದು ಅನ್ನೋ ಸಂಭಾವ್ಯ ಐತಿ. ಮುಂಬರುವ ದಿನಮಾನಗಳಲ್ಲಿ ಹೋಳಿ ಹಬ್ಬ ಐತಿ, ಶಾಂತ ರೀತಿಯಿಂದ ಆಗ್ಬೇಕು. ಆ ಶಾಂತ ರೀತಿ ಆಗ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಯಾರು ಕಲ್ಲು ಹೋಗುದ್ರು, ಯಾರು ಚಪ್ಪಲಿ ಎಸಿದ್ರು, ಯಾರು ಕುರ್ಚಿ ತಗೊಂಡ್ರು, ಅಲ್ಲಿರ್ತಕ್ಕಂಥ ಈ ಕೃತ್ಯಕ್ಕೆ ಮೇನ್ ಕಾರಣ 5ರಿಂದ 20 ತನಕ ಮುಸ್ಲಿಂ ಯುವಕರದ. ಆ ಮುಸ್ಲಿಂ ಯುವಕರನ್ನ ತತ್ಕ್ಷಣವಾಗಿ ಬಂಧಿಸಬೇಕು. ಬಂಧಿಸದೆ ಹೋದ್ರೆ ಮುಂಬರುವ ದಿನಮಾನಗಳಲ್ಲಿ ಬಾಗಲಕೋಟೆ ಹೋರಾಟವನ್ನ ವಿವಿಧ ಸಂದರ್ಭದಲ್ಲಿ ಮಾಡುತ್ತೆ. ಆ ಕಾರಣದಿಂದ ಪೊಲೀಸ್ ಇಲಾಖೆಗೆ ಹಿಂದೂ ಸಮಾಜ ಬೆನ್ನೆಲುಬಾಗಿ ನಿಂದಿರ್ತಂತ ಈ ಸಂದರ್ಭದೊಳಗೆ ನಾವು ಹೇಳ್ತೀವಿ. ಶಾಂತರಿತವಾಗಿ ಹಿಂದೂ ಸಮಾಜ ಇವತ್ತು ಶಿವಾಜಿ ಜಯಂತಿಯನ್ನ ಮಾಡಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನ್ ನಲ್ಲಿ. ನಾವೆಲ್ಲರೂ ಬಂದೋಬಸ್ತ್ ಅಲ್ಲಿ ಇದ್ದೀವಿ. ನಾನು ಕೂಡ ಇದ್ದೆ, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು, ಆ ಕಡೆ ಇತ್ತು. ಇಲ್ಲಿಂದ 2 ಕಲ್ಲು ಬಂತು, ಯಾವ ಸೈಡ್ ಇಂದ ಬಂತು ನಾವು ಈಗ ಪರಿಶೀಲನೆ ಮಾಡ್ತಾ ಇದೀವಿ. ನಮ್ಮ 2 ಕಲ್ಲು ಬಂತು ನಮ್ಗೆ, ನಮ್ಮ ಗಮನಕ್ಕೆ ಈಗ. ಮತ್ತೆ ನಾವು ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದೀವಿ, ಯಾರಿಗೆ ಏನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಕಲಾದ ನಂತರ ಪ್ರೊಸೆಷನ್ ಸ್ಮೂತ್ ಆಗಿ ಮುಗೀತು, ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಎಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ನಿಜಗುಣ ಮಠಪತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿಜಗುಣ, ಒಂದ್ ಕಡೆಯಲ್ಲಿ ಸಮಾಜದ ಸ್ವಾಸ್ಥ್ಯವನ್ನ ಪದೇ ಪದೇ ಹಾಳು ಮಾಡುವಂತ ಕೆಲಸ ಆಗ್ತಾ ಇದೆ. ಈ ಕಿಡಿಗೇಡಿ ಕೃತ್ಯದ ಹಿಂದೆ ಇರೋರನ್ನ ಬಂಧಿಸುವಂತ ಕೆಲಸ ಆಗಿದೆಯಾ? ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಸಂಪತ್, ಏನು ಪ್ರತಿ ವರ್ಷದಂತೆ ಬಾಗಲಕೋಟೆ ನಗರದಲ್ಲಿ ಶಿವಾಜಿ ಮಹಾರಾಜವರ ಭವ್ಯ ಅದ್ದೂರಿ ಮೆರವಣಿಗೆ ನಡೀತಾ ಇತ್ತು. ಅದೇ ರೀತಿಯಲ್ಲಿಯೇ ನಿನ್ನೆ ರಾತ್ರಿ ಅದ್ದೂರಿ ಮೆರವಣಿಗೆಯನ್ನ ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೀತಾ ಇತ್ತು. ಏನು ಹಳೆ ಬಾಗಲಕೋಟೆ MG ರಸ್ತೆಯ ಮೂಲಕ ಸಾಗಿ ಬರ್ತಿರ್ತಕ್ಕಂತ ಒಂದು ಭವ್ಯ ಅದ್ದೂರಿ ಮೆರವಣಿಗೆಯನ್ನ ಏನು ಅಲ್ಲಿ ಸೂಕ್ಷ್ಮ ಸ್ಥಳ ಅಂತಾನೆ ಗುರುತಿಸಲಾಗಿರ್ತಕ್ಕಂಥದ್ದು. ಅಲ್ಲಿ ಏನು ಒಂದು ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಒಂದು ಹೆಚ್ಚಿನ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ರು. ಅಲ್ಲಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜಿಸಲಾಗಿತ್ತು. ಅಂತಂದ್ರೆ ಆ ಒಂದು ಸ್ಥಳದಲ್ಲಿ ಪಂಕಾ ಮಸೀದಿ ಅಂತಕ್ಕಂಥದ್ದು ಇರುವಂತದ್ದು. ಅಲ್ಲಿ ಏನು ಒಂದು ಮೆರವಣಿಗೆ ಸಾಗಿ ಬಂದ ಸಂದರ್ಭದಲ್ಲಿಯೇ ಆ ಒಂದು ಏನು ಸ್ಥಳದಲ್ಲಿ ಕಲ್ಲು ಹಾಗೂ ಚಪ್ಪಲಿ ಏನು ಮೆರವಣಿಗೆ ಹೋಗ್ತಾ ಇತ್ತು. ಆ ಒಂದು ಮೆರವಣಿಗೆಯಲ್ಲಿ ಇರ್ತಕ್ಕಂಥ ಜನರ ಮೇಲೆ ತೂರಿ ಬಂದಿರತಕ್ಕಂಥದ್ದು. ಅದು ಕೂಡ ಒಂದು ವಿಡಿಯೋಗಳಲ್ಲಿ ಕೂಡ ಒಂದು ಸೆರೆ ಆಗಿರ್ತಕ್ಕಂಥದ್ದು. ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆ ಒಂದು ದೃಶ್ಯಾವಳಿಗಳು ವೈರಲ್ ಆಗಿರ್ತಕ್ಕಂಥದ್ದು. ಏನು ಬಾಗಲಕೋಟೆ ಶಾಂತವಾಗಿದ್ದ ಬಾಗಲಕೋಟೆ ಈಗ ಒಂದು ಉದ್ವಿಗ್ನ ವಾತಾವರಣಕ್ಕೆ ತಿರುಗಿರ್ತಕ್ಕಂಥದ್ದು. ಮತ್ತೆ ಸ್ಥಳದಲ್ಲಿ ಜಮಾಯಿಸಿರ್ತಕ್ಕಂಥ ಪೊಲೀಸರು ಆ ಒಂದು ಏನು ಶಾಂತಿಯುತವಾಗಿಯೇ ಒಂದು ಮೆರವಣಿಗೆ ಸಾಗುವಂತೆ ಎಲ್ಲ ತರ ಒಂದು ಯಶಸ್ವಿಯಾಗಿ ಮೆರವಣಿಗೆಯನ್ನ ಮುಗಿಸುವ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ವಹಿಸಿದ್ರು. ಆದ್ರೆ ಆ ತೂರಿ ಬಂದಿರತಕ್ಕಂತ 2 ಕಲ್ಲುಗಳು ಪೊಲೀಸರಿಗೆ ತಾಗಿರ್ತಕ್ಕಂಥದ್ದು. ಸ್ವತಃ SP ಅವರ ಕಾಲರ್ಗೂ ಕೂಡ ಒಂದು ಕಲ್ಲು ಬಡ್ದಿರ್ತಕ್ಕಂಥದ್ದು. ಆ ಕಲ್ಲು ಎಲ್ಲಿಂದ ಬಂತು ಮತ್ತೆ ಯಾರು ಎಸೆದ್ರು ಅಂತಕ್ಕಂಥದ್ದನ್ನ ಅಲ್ಲಿ ಆ ಒಂದು ಏರಿಯಾದಲ್ಲಿ ಹೆಚ್ಚಿನ ಒಂದು CC ಕ್ಯಾಮೆರಾಗಳನ್ನ ಪೊಲೀಸರು ಅಳವಡಿಸಿರ್ತಕ್ಕಂಥದ್ದು. ಅವುಗಳನ್ನ ಆಧರಿಸಿ ಏನು ಕ್ರಮ ವಹಿಸುವ ಒಂದು ವಿಶ್ವಾಸವನ್ನ ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಅವರು ಹೇಳಿರ್ತಕ್ಕಂಥದ್ದು. ಏನು ಈ ಒಂದು ಮೆರವಣಿಗೆ ಅಲ್ಲಿಂದ ಆ ಒಂದು ಘಟನೆಯಿಂದ ಮುಂದೆ ಬರ್ತಿದ್ದಂತೆಯೇ ಒಂದು ತರಕಾರಿ ಮಾರುಕಟ್ಟೆಯ ಏನು ಗೂಡಂಗಡಿ ತರಕಾರಿ ಮಾರ್ತಕ್ಕಂತ ಒಂದು ಗಾಡಿಗಳಿಗೆ ಬೆಂಕಿಯನ್ನ ಹಚ್ಚಿರ್ತಕ್ಕಂಥದ್ದು ಕಿಡಿಗೇಡಿಗಳು. ಈ 2 ಏನು ಪ್ರತ್ಯೇಕ ಪ್ರಕರಣಗಳಿಂದ ಬಾಗಲಕೋಟೆ ಪೊಲೀಸರು ಈಗ ಈ ಒಂದು ಯಾರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಕಿಡಿಗೇಡಿಗಳ ಬಂಧನಕ್ಕೆ ಎಲ್ಲ ರೀತಿಯ CC ಫುಟೇಜ್ಗಳನ್ನ ಸಂಗ್ರಹಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಂಪತ್, ಥ್ಯಾಂಕ್ ಯು ನಿಜಗುಣ ಮಠಪತಿ ತಮ್ಮ ಡೀಟೇಲ್ಸ್ಗಾಗಿ.